ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇಶ. ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆಗಳು, ಅನೇಕ ನಂಬಿಕೆಗಳು. ಈ ವಿಶಾಲ ಭಾರತ ಮಾನವೀಯತೆಯ ಪವಿತ್ರ ಭೂಮಿ. ಈ ಭರತ ಭೂಮಿಯಲ್ಲಿ ಹಸಿರು ಕಾಡು, ಸಮುದ್ರ ತೀರಗಳೊಂದಿಗೆ ಹಲವಾರು ವೈವಿಧ್ಯತೆಯನ್ನು ಒಳಗೊಂಡಿರುವ ರಾಜ್ಯ ಕರ್ನಾಟಕ. ಮಂಜಿನಿಂದ ಆವೃತವಾದ ಪರ್ವತಗಳ ನಡುವೆ ಇರುವ ಕಾಫಿ ತೋಟ, ಪ್ರವಾಸಿ ತಾಣಗಳೊಂದಿಗೆ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಹರಡಿಕೊಂಡಿರುವ ಜಿಲ್ಲೆ ಕೊಡಗು. ಪಶ್ಚಿಮ ಘಟ್ಟಗಳ ಪರ್ವತಗಳು, ಮಧ್ಯದಲ್ಲಿ ಹರಡಿಕೊಂಡಿರುವ ನದಿಗಳು, ಜನಪದ ಸಂಸ್ಕೃತಿಯ ವೈಭವವನ್ನು ಕಂಡ ನೆಲವೇ ದಕ್ಷಿಣ ಕನ್ನಡ ಜಿಲ್ಲೆ. ಈ ಅರಣ್ಯಗಳ ನಡುವೆ ಪರ್ವತಗಳ ಅಂಚಿನಲ್ಲಿ ಶತಮಾನಗಳಿಂದ ಭಕ್ತಿ ಮತ್ತು ನಂಬಿಕೆಯನ್ನು ಹೊತ್ತಿರುವ ಒಂದು ಸಣ್ಣ ಗ್ರಾಮ ತೊಡಿಕಾನದಲ್ಲಿ ಒಂದು ಪುರಾತನ ಪವಿತ್ರ ಸ್ಥಳ ಶಾಂತವಾಗಿ ನೆಲೆಸಿದೆ. ಅದುವೇ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಿಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವತು. ಶ್ರೀ ಸರಸ್ವತ್ಯೈ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಖೇ ಯಮಾಮೃತಾತ್. ಸಪರಿವಾರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿನೇ ನಮಃ. ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ದಿವ್ಯ ಸನ್ನಿಧಿ. ನಾನು ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ದಿವ್ಯ ಸನ್ನಿಧಿಯಲ್ಲಿ 14 ವರ್ಷದಿಂದ ಅರ್ಚಕನಾಗಿ ಇಲ್ಲಿ ದೇವರ ಸೇವೆಯನ್ನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ತೊಡಿಕಾನ ದೇವಸ್ಥಾನಕ್ಕೆ ಅಂದಾಜು 4,500 ವರ್ಷಗಳ ಇತಿಹಾಸ ಅಂತ ಇಲ್ಲಿಯ ಇತಿಹಾಸಕಾರರು ಹೇಳುತ್ತಾರೆ. ಹಾಗೆ ಮಹಾಭಾರತ ಕಾಲದ ದೇವಸ್ಥಾನ ಅಂತ ಕೂಡ ಹೇಳಲ್ಪಟ್ಟಿದೆ. ಹಾಗೆ ಈ ದೇವಸ್ಥಾನ ಇದ್ದಂತಹ ಜಾಗ ಮೊದಲು ಕಣ್ಣು ಮುನಿಗಳ ಆಶ್ರಮ ಸ್ಥಾನ ಆಗಿತ್ತು. ಇಲ್ಲಿ ಆಶ್ರಮ ಸ್ಥಾಪನೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ವೇದ ವಿದ್ಯೆ ಹೇಳಿಕೊಟ್ಟುಕೊಂಡು ಗುರುಕುಲ ಶಿಕ್ಷಣವನ್ನು ಇಲ್ಲಿ ಮಾಡ್ತಾ ಇದ್ದರು. ಹಾಗೆ ಆ ಸಂದರ್ಭದಲ್ಲಿ ವೇದಾಧ್ಯಯನಗಳು, ಯಜ್ಞಯಾಗಾದಿಗಳು ಆಗ್ತಾ ಇದ್ದಂತಹ ಪುಣ್ಯಕ್ಷೇತ್ರ ಈ ಜಾಗ. ಹಾಗೆ ಅರ್ಜುನ ಮಹಾಭಾರತದ ಪಾಂಡವ ಮಧ್ಯಮನಂತಹ ಅರ್ಜುನ ಈ ಸನ್ನಿಧಿಗೆ ಬಂದು ಶಿವನ ಪಾಶುಪತಾಸ್ತ್ರಕ್ಕಾಗಿ ತಪಸ್ಸು ಮಾಡಲಿಕ್ಕೆ ಬರ್ತಾನೆ. ಹಾಗೆ ಬಂದಂತಹ ಅರ್ಜುನ ಇಲ್ಲಿಯ ಸಮೀಪದ ದೇವರಗುಂಡಿ ಅಂತ ಜಲಪಾತ, ಆ ಜಲಪಾತದ ಪುಣ್ಯ ಜಾಗವನ್ನು ತಪಸ್ಸಿಗಾಗಿ ಅಲ್ಲಿ ನೆಲೆ ನಿಲ್ತಾನೆ. ಆ ಜಾಗವನ್ನು ಆಶ್ರಯಿಸಿ ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಹಾಗೆ ತಪಸ್ಸು ಮಾಡುವಂತಹ ಸಂದರ್ಭ ನಮಗೆಲ್ಲ ಗೊತ್ತಿರುವಂತಹ ರೀತಿಯಲ್ಲಿ ಕಿರಾತಾರ್ಜುನಿಯ ಕಾಳಗ ಅಂತ ಹೇಳುವಂತಹದ್ದು. ಹಾಗೆ ಅರ್ಜುನನ ತಪಸ್ಸನ್ನು ಪರೀಕ್ಷೆ ಮಾಡುವಂತಹ ಉದ್ದೇಶ ಮತ್ತು ಮೂಕಾಸುರ ರಾಕ್ಷಸನನ್ನು ಕೊಲ್ಲುವಂತಹ ಉದ್ದೇಶದಿಂದ ಶಿವ ಬೇಡರ ರೂಪದಲ್ಲಿ ಬಂದು ಶಿವನಿಗೆ ಮತ್ತು ಅರ್ಜುನನಿಗೆ ಕಿರಾತಾರ್ಜುನಿಯ ಕಾಳಗ ಆಗ್ತದೆ. ಹಾಗೆ ಆ ಕಿರಾತಾರ್ಜುನಿಯ ಕಾಳಗ ಆದ ನಂತರ ಶಿವ ಅರ್ಜುನನಿಗೆ ಒಲಿದು ಪಾಶುಪತಾಸ್ತ್ರವನ್ನು ಕೊಡ್ತಾನೆ. ಹಾಗೆ ಶಿವ ಅರ್ಜುನನ ತಪಸ್ಸಿಗೆ ಮೆಚ್ಚಿ ತಪಸ್ಸು ಮಾಡಿದಂತಹ ಜಾಗದಲ್ಲಿ ಲಿಂಗರೂಪಿಯಾಗಿ ನೆಲೆ ನಿಲ್ತಾನೆ. ಇಲ್ಲಿಯ ಮೂಲ ಜಾಗ ದೇವರಗುಂಡಿ ಅಂತ ಜಲಪಾತ, ಅಲ್ಲಿ ಲಿಂಗರೂಪಿಯಾಗಿ ನೆಲೆ ನಿಲ್ತಾನೆ. ಹಾಗೆ ಆ ಸಂದರ್ಭದಲ್ಲಿ ಅರ್ಜುನ ಮತ್ತು ಶಿವನ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಏಟು ಶಿವನ ತಲೆಗೆ ಬಿದ್ದಿರುತ್ತದೆ. ಏಟಿನ ಗಾಯವನ್ನು ಕೂಡ ಲಿಂಗದಲ್ಲಿ ಧರಿಸ್ತಾನೆ. ಕೆಲವು ಕಾಲಾನುಕ್ರಮಗಳು ಹೋದ ನಂತರ ಆ ಲಿಂಗ ಭೂಮಿಯ ಒಳಗೂ ಹೋಗ್ತದೆ. ನಂತರ ಮಲ್ಲಿ ಅಂತ ಹೇಳುವಂತಹ ಕಾಡ ಹೆಣ್ಣು ಹುಲ್ಲು ಕತ್ತರಿಸುವಂತಹ ಸಂದರ್ಭದಲ್ಲಿ ಅವಳ ಕತ್ತಿಗೆ ತಾಗಿ ಒಂದು ಕಲ್ಲಲ್ಲಿ ರಕ್ತ ಬರ್ತದೆ. ಹಾಗೆ ಆ ರಕ್ತವನ್ನು ನೋಡಿದಂತಹ ಮಲ್ಲಿ ಕಣ್ವ ಮಹರ್ಷಿಗಳ ಆಶ್ರಮ ಸ್ಥಾನಕ್ಕೆ ಇಲ್ಲಿಗೆ ಬಂದು ಕಣ್ವ ಮಹರ್ಷಿಗಳಲ್ಲಿ ವಿಷಯವನ್ನು ಹೇಳಿ ಕಣ್ವ ಮಹರ್ಷಿಗಳು ಋಷಿ ಸಮೂಹದೊಂದಿಗೆ ಅಲ್ಲಿಗೆ ಹೋಗ್ತಾರೆ ದೇವರಗುಂಡಿಗೆ. ಹಾಗೆ ಹೋದಂತಹ ಸಂದರ್ಭ ಆ ಲಿಂಗ ಯಾರದ್ದು ಅಂತ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಶಿವನ ಲಿಂಗ ಅಂತ ಕಣ್ವ ಮಹರ್ಷಿಗಳು
ಅದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದು ಶಿವನನ್ನು ದೇವರನ್ನು ಧ್ಯಾನಿಸಿ ದೇವರು ಪ್ರತ್ಯಕ್ಷರಾಗ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಶಿವದೇವರಲ್ಲಿ ಕಣ್ಣು ಮಹರ್ಷಿಗಳು ಹೇಳ್ತಾರೆ, ಈ ಲಿಂಗವನ್ನು ನನ್ನ ಆಶ್ರಮದ ಜಾಗದಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶಿವದೇವರು ತನ್ನ ಭಕ್ತನಂತ ಕಣ್ಣು ಮಣಿಗಳಲ್ಲಿ ಒಂದು ಪಂದ್ಯವನ್ನು ಕಟ್ತಾರೆ. ಈ ಲಿಂಗವನ್ನು ತೆಕ್ಕೊಂಡು ನೀವು ಭೂಮಿ ಮಾರ್ಗವಾಗಿ ಹೋಗಬೇಕು, ನಾನು ಜಲಮಾರ್ಗವಾಗಿ ಬರ್ತೇನೆ, ಯಾರು ಮೊದಲು ಗೆಲ್ತಾರೆ ಅಂತ ಹೇಳುವಂತಹ ಪಂದ್ಯವನ್ನು ಕಟ್ತಾರೆ. ಹಾಗೆ ಕಣ್ಣು ಮಣಿಗಳು ಶಿವನ ಲಿಂಗವನ್ನು ತೆಕ್ಕೊಂಡು ಭೂಮಿ ಮಾರ್ಗವಾಗಿ ಬಂದರೆ ಶಿವದೇವರು ಮಹಾವಿಷ್ಣುವನ್ನು ಕರೆದು ಮಹಾವಿಷ್ಣು ಮೀನಾಗಿ ಶಿವ ಮತ್ಸ್ಯ ವಾಹನನಾಗಿ ಜಲಮಾರ್ಗವಾಗಿ ಬರ್ತಾರೆ. ಹಾಗೆ ಆ ದೇವರಗುಂಡಿ ಅಂತ ಜಲಪಾತ ಅಲ್ಲಿ ಮುಳುಗಿ ಬರ್ತಾರೆ ಅಂತ ಹೇಳುವಂಥದ್ದು ಇಲ್ಲಿಯ ಉಲ್ಲೇಖ. ಹಾಗೆ ಆ ಜಾಗದಲ್ಲಿ ದೇವರು ಮುಳುಗಿದ ಕಾರಣ ಮುಳುಗಿ ಆ ಜಲಮಾರ್ಗವಾಗಿ ಬಂದ ಕಾರಣ ದೇವರಗುಂಡಿ ಅಂತ ನಂತರ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆ ಜಲಮಾರ್ಗವಾಗಿ ದೇವರು ಈ ಆಶ್ರಮ ಸ್ಥಾನಕ್ಕೆ ಇಲ್ಲಿ ಹತ್ತಿರ ಮತ್ಸ್ಯತೀರ್ಥ ಅಂತ ಇದೆ, ಆ ಮತ್ಸ್ಯತೀರ್ಥದವರೆಗೆ ಮತ್ಸ್ಯ ವಾಹನನಾಗಿ ಶಿವದೇವರು ಬರ್ತಾರೆ. ಹಾಗೆ ಕಣ್ಣು ಮಹರ್ಷಿಗಳಿದ್ದಂಥ ಈ ಆಶ್ರಮ ಸ್ಥಾನದಲ್ಲಿ ಈ ಕ್ಷೇತ್ರದ ಮೂಲ ದೇವರು ವನಶಾಸ್ತಾರ ಅಂತ. ಹಾಗೆ ಈ ವನಶಾಸ್ತಾರನ ದಿವ್ಯ ಸನ್ನಿಧಿಯಲ್ಲಿ ಕಣ್ಣು ಮಹರ್ಷಿಗಳು ಹರಿಹರರ ಸಮ್ಮುಖದಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರ್ಜುನನಿಂದಾಗಿ ಮಲ್ಲಿಗೆ ಸಿಕ್ಕಿದ ಕಾರಣ ಶ್ರೀ ಮಲ್ಲಿಕಾರ್ಜುನ ಅಂತ ಹೇಳುವಂತಹ ನಾಮಧೇಯದಿಂದ ಪ್ರತಿಷ್ಠೆಯನ್ನು ಮಾಡ್ತಾರೆ. ಪ್ರತಿಷ್ಠೆ ಮಾಡಿದ ನಂತರ ಮಹಾವಿಷ್ಣುವಲ್ಲಿ ಕೂಡ ಪ್ರಾರ್ಥಿಸ್ತಾರೆ. ಮಹಾವಿಷ್ಣು ದೇವರು ಮತ್ಸ್ಯ ರೂಪದಿಂದ ಇಲ್ಲಿ ಬಂದ ಕಾರಣ ಮತ್ಸ್ಯ ರೂಪದಲ್ಲಿ ಇಲ್ಲಿ ಈ ಜಾಗದಲ್ಲಿ ನೆಲೆ ನಿಲ್ಲಬೇಕು ಅಂತ ಮಹಾವಿಷ್ಣುವಲ್ಲಿ ಪ್ರಾರ್ಥಿಸ್ತಾರೆ. ದೇವಾಲಯದ ಪವಿತ್ರ ಕೊಳದಲ್ಲಿರುವ ಮೀನುಗಳನ್ನು ವಿಷ್ಣುವಿನ ಅವತಾರವೆಂದು ಐತಿಹಾಸಿಕ ನಂಬಿಕೆ. ಭಕ್ತರು ಇಲ್ಲಿ ಮೀನುಗಳಿಗೆ ಅಕ್ಕಿ, ಹೊದಳು ತಿನ್ನಿಸುವುದರಿಂದ ಚರ್ಮ ರೋಗಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ದೇವರಿಗೆ ಬೆಳಗ್ಗಿನ ನೈವೇದ್ಯ, ಪೂಜೆಯ ನಂತರ ನೈವೇದ್ಯವನ್ನು ಈ ಮತ್ಸ್ಯ ತೀರ್ಥದಲ್ಲಿರುವ ಮೀನುಗಳಿಗೆ ಅರ್ಪಿಸುವುದು ವಿಶೇಷ ಆಚರಣೆ. ಸಾಮಾನ್ಯವಾಗಿ ಈ ಬೇರೆ ಮೀನುಗಳಿಗೂ ಕೂಡ ಮತ್ತು ಇಲ್ಲಿಯ ಮತ್ಸ್ಯಗಳಿಗೆ ಬಹಳ ಭಿನ್ನತೆ ಇದೆ. ಇಲ್ಲಿಯ ದೇವರ ಮೀನುಗಳು ಮಹಾಶೀರ ಅಂತ ಹೇಳುವಂತಹ ಜಾತಿಯದ್ದು. ಹಾಗೆ ಈ ದೇವರ ಮೀನುಗಳು ಬಹಳ ಸೂಕ್ಷ್ಮ ಸ್ವಭಾವದ್ದು. ಕೆಲವು ವರ್ಷಗಳ ಮೊದಲು ಕೆಡು ಅಂತ ಹೇಳುವಂತಹದ್ದು ಹೀಗೆ ಹೆಚ್ಚಾಗಿ ಪ್ರಸಿದ್ಧಿಯಾಗಿತ್ತು. ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದು ಚರ್ಮದ ಏನೆಲ್ಲ ಹೆಚ್ಚಿನ ಗಂಭೀರ ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಆಗಿದೆ ಅಂತ ಹೇಳುವಂಥದ್ದು ಪ್ರಧಾನವಾದಂತಹ ಉಲ್ಲೇಖ. ಹಾಗೆ ನಮಗೆ ಅದು ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಿಕ್ಕಿದಂತಹದ್ದು. ಹಾಗೆ ಇನ್ನೊಂದು ಈ ಕ್ಷೇತ್ರದ ಪ್ರಧಾನ ವಿಶೇಷತೆ ಕಣ್ಣು ಮಹರ್ಷಿಗಳ ಯಜ್ಞಗೊಂಡ. ಕಣ್ಣು ಮಹರ್ಷಿಗಳು ಒಂದು ಯಾಗವನ್ನು ಮಾಡುತ್ತಾರೆ. ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಇದೆ. ಬ್ರಹ್ಮಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ಕಣ್ಣು ಮಹರ್ಷಿಗಳು ಪ್ರತಿಷ್ಠೆ ಮಾಡಿದ್ರು ಅಂತ. ಆದರೆ ಯಾವುದೋ ಕಾರಣಕ್ಕೆ ಹೋಮದ ಪೂರ್ಣಾಹುತಿ ಆಗುವುದಿಲ್ಲ. ಹೋಮದ ಪೂರ್ಣಾಹುತಿ ಆಗದ ಕಾರಣ ಬ್ರಹ್ಮನ ಉದ್ವಾಸನೆ ಕೂಡ ಮಾಡುವುದಿಲ್ಲ. ಹಾಗೆ ಬ್ರಹ್ಮನಿಗೆ ಯಜ್ಞಕೊಂಡದ ಸಮೀಪ ಬ್ರಹ್ಮನ ಗುಡಿ ಇದೆ. ಬ್ರಹ್ಮನಿಗೆ ಒಂದು ಹೊತ್ತು ನೈವೇದ್ಯ ಮತ್ತು ಪೂಜೆ ಈ ಸನ್ನಿಧಿಯಲ್ಲಿ ಆಗ್ತದೆ. ಆದ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸಾನ್ನಿಧ್ಯವಿರುವ ಅಪರೂಪದ ಕ್ಷೇತ್ರ ತುಡಿಕಾನಯಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಇಲ್ಲಿಯ ಪ್ರಧಾನ ರಕ್ಷಣಾ ದೇವತೆ ಪಾಷಾಣಮೂರ್ತಿ ಅಂತ. ನಮ್ಮ ಕ್ಷೇತ್ರದ ಹತ್ತಿರ ಇರುವಂತಹ ಪಾಷಾಣಮೂರ್ತಿಯ ಸ್ಥಾನ ಭಂಡಾರಗುಡಿ ಅಂತ. ಮೂಲ ಸ್ಥಾನದಲ್ಲಿ ಕೋಲಗಳು ಆಗುವಂಥದ್ದು. ಕ್ಷೇತ್ರದ ವತಿಯಿಂದ ದೀಪಾವಳಿ ಕಳೆದ ನಂತರ ಪಾಷಾಣಮೂರ್ತಿಯ ಕೋಲ ಪ್ರಾರಂಭಗೊಂಡು ಅಂದಾಜು ದೀಪಾವಳಿ ಕಳೆದ ನಂತರ ಮತ್ತು ಮೇ ತಿಂಗಳ ಕೊನೆಯವರೆಗೆ ಪಾಷಾಣಮೂರ್ತಿಯ ಕೋಲ, ಪತ್ತನಾಜೆ ಅಂತ ನಾವು ಹೇಳುತ್ತೇವೆ, ಪತ್ತನಾಜೆವರೆಗೆ ಪಾಷಾಣಮೂರ್ತಿಯ ಕೋಲಾದಿ ಸೇವೆಗಳು ಆಗುವಂಥದ್ದು ಇಲ್ಲಿಯ ಸಂಪ್ರದಾಯ. ಸತ್ಯಪಾಲ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಮೊದಲು ಕಾಣಲು ಸಿಗುವಂಥದ್ದು ಸತ್ಯಪಾಲ ಅಂತ. ಹಾಗೆ ಮೊದಲು ಈ ಮತ್ಸ್ಯತೀರ್ಥ ನದಿ ಅಲ್ಲಿಯಾಗಿ ಹರಿದು ಹೋಗಿಕೊಂಡಿತ್ತು. ಹಾಗೆ ಮೊದಲು ಸತ್ಯ ಪರೀಕ್ಷೆ ಅಂತ ಪಾಂಡವರು ಬಂದು ದ್ರೌಪದಿಯ ಸತ್ವ ಪರೀಕ್ಷೆ ಅಂತ ಹೇಳಿ ಘಟನೆ ಆಗ್ತದೆ. ಜಂಬೂ ಫಲದ ಪ್ರಸಂಗ ಬರುವಂಥದ್ದು, ಆ ಪ್ರಸಂಗ ದೀರ್ಘವಾಗಿದೆ. ಹಾಗೆ ಆ ಬದಿಯಲ್ಲೇ ಜಂಬೂ ವೃಕ್ಷ ಇತ್ತು ಅಂತ ಹೇಳುವಂಥದ್ದು ಇಲ್ಲಿಯ ಹಿರಿಯರು ಮತ್ತು ಇಲ್ಲಿಯ ಇತಿಹಾಸಕಾರರು ಹೇಳ್ತಾರೆ. ಎರಡು
ಕಡೆಯವರಲ್ಲಿ ವಾಗ್ವಾದ ಆದಂತಹ ಸಂದರ್ಭದಲ್ಲಿ ಎರಡೂ ಕಡೆಯವರಿಂದ ಪ್ರಮಾಣವನ್ನು ಮಾಡಿಸಿ ಆ ಸತ್ಯಪಾಲದ ಮೇಲೆ ನಡ್ಕೊಂಡು ಬರಲಿಕ್ಕೆ ಹೇಳ್ತಾ ಇದ್ರು. ಹಾಗೆ ಅವರು ಸತ್ಯ ಮಾತಿಗೆ ತಪ್ಪಿದ್ದಾದರೆ ಅವರಿಗೆ ಶಿಕ್ಷೆ ಆಗ್ತಾ ಇತ್ತು ಅಂತ ಹೇಳುವಂತಹದ್ದು ಇಲ್ಲಿಯ ಹಳೆಯ ನಂಬಿಕೆ ಮತ್ತು ಪ್ರತೀತಿ. ಪ್ರತಿದಿನ ಬೆಳಿಗ್ಗೆ 6ರಿಂದ 12:30ರವರೆಗೆ ಮತ್ತು ಸಾಯಂಕಾಲ 4:30ರಿಂದ ರಾತ್ರಿ 7ರವರೆಗೆ ದೇವಾಲಯ ತೆರೆದಿರುತ್ತದೆ. ಬೆಳಗ್ಗಿನ ಪೂಜೆ 7:30ಕ್ಕೆ, ಮಧ್ಯಾಹ್ನದ ಪೂಜೆ 12:30ಕ್ಕೆ, ರಾತ್ರಿಯ ಪೂಜೆ 7 ಗಂಟೆಗೆ. ಇಲ್ಲಿ ನಿತ್ಯ ಸೇವೆಗಳು ಮತ್ತು ವಿಶೇಷ ಸೇವೆಗಳು ಅಂತ, ಅದರಲ್ಲಿ ನಿತ್ಯ ಸೇವೆಗಳು ಅಂತ ನಾವು ದೇವರನ್ನು ಪ್ರತಿಷ್ಠೆ ಮಾಡುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಸಂಬಂಧಿಯಾಗಿ ತಂತ್ರಿಗಳು ಸೂಚಿಸಿರುತ್ತಾರೆ, ಇಂಥ ದೇವರಿಗೆ ಇಂಥದ್ದು ಪೂಜೆಗಳು ಆಗ್ತದೆ ಅಂತ ಹೇಳುವಂಥದ್ದು. ಆ ಪೂಜೆಗಳ ಸಂದರ್ಭದಲ್ಲಿ ಭಕ್ತಾದಿಗಳು ಆ ಪೂಜೆಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ನಿತ್ಯ ಸೇವೆಗಳಾಗಿ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಹಾಗೆ ನಮ್ಮ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ದಿವ್ಯ ಸನ್ನಿಧಿಯಲ್ಲಿ ದೇವರಿಗೆ ವಿಶೇಷವಾಗಿ ದೊಡ್ಡ ಸೋಮವಾರ ಪೂಜೆ ಅಂತ ನಿತ್ಯ ಆಗುವಂಥದ್ದು, ಅದು ವಿಶೇಷವಾದದ್ದು. ಇನ್ನು ರುದ್ರಾಭಿಷೇಕ ಅಂತ ಹೇಳುವಂತಹ ಸೇವೆ ಮತ್ತು ಮೃತ್ಯುಂಜಯ ಜಪ ದೋಷ ಪರಿಹಾರಕ್ಕೆ ಆಗುವಂಥದ್ದು. ಮತ್ತು ಇಲ್ಲಿಯ ಗಣಪತಿ ಲಿಂಗರೂಪಿಯಂತಹ ಗಣಪತಿಗೆ ಪಂಚಗಜ್ಜಾಯ ಮತ್ತು ಅಪ್ಪ ಸೇವೆ ವಿಶೇಷವಾದದ್ದು. ಮತ್ತು ಇಲ್ಲಿ ಉಮಾಮಹೇಶ್ವರನ ಸನ್ನಿಧಿಯಲ್ಲಿ ಕಾರ್ತಿಕ ಪೂಜೆ ಆಗುವಂಥದ್ದು. ಮತ್ತು ಮಹಾವಿಷ್ಣು ದೇವರ ಸನ್ನಿಧಿ ಇದೆ. ಮಹಾವಿಷ್ಣು ದೇವರ ಸನ್ನಿಧಿಯಲ್ಲಿ ಹಾಲು ಪಾಯಸ, ಹಾಗೆ ವಿಷ್ಣು ಸಹಸ್ರನಾಮಾರ್ಚನೆ, ಅಷ್ಟೋತ್ತರಾದಿ ಸೇವೆಗಳು, ಮತ್ತು ಪಾಷಾಣಮೂರ್ತಿಗೆ ಕುಂಕುಮಾರ್ಚನೆ, ಮತ್ತು ಮಧ್ಯಾಹ್ನ ಕಾಲದಲ್ಲಿ ದೇವರಿಗೆ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಬೆಲ್ಲ ಪಾಯಸಾದಿ ಬೇರೆ ಬೇರೆ ಸೇವೆಗಳು ನಿತ್ಯ ಆಗುವಂಥದ್ದು. ವಿಶೇಷ ಸೇವೆಗಳಲ್ಲಿ ಮೃತ್ಯುಂಜಯ ಹೋಮ, ನವಗ್ರಹ ಶಾಂತಿ ಹೋಮ, ಸಂಧಿ ಶಾಂತಿ ಮೊದಲಾದ ಹೋಮಗಳು. ಹಾಗೆ ಈ ವಿಶೇಷ ಸೇವೆಗಳನ್ನು ಮೊದಲೇ ಕ್ಷೇತ್ರದ ಕಚೇರಿಯನ್ನು ಸಂಪರ್ಕಿಸಿ ದಿನ ನಿಗದಿ ಮಾಡಿಕೊಂಡು ಮಾಡುವಂಥದ್ದು. ಈ ನಿತ್ಯ ಆಗುವಂತಹ ಸೇವೆಗಳು ಯಾರು ಯಾವುದೇ ಸಂದರ್ಭದಲ್ಲಿ ಪೂಜಾ ಸಮಯದ ಮೊದಲು ಬಂದು ಸೇವೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ದೇವಾಲಯದಲ್ಲಿ ನಿತ್ಯ ಮಧ್ಯಾಹ್ನದ ಪೂಜೆಯ ನಂತರ ಯಾತ್ರಿಕರಿಗೆ ಉಚಿತ ಅನ್ನಪ್ರಸಾದ ವ್ಯವಸ್ಥೆಯೂ ಇದೆ. ಪ್ರತಿ ವರ್ಷ ಏಪ್ರಿಲ್ 13ರಿಂದ ಏಪ್ರಿಲ್ 20ರವರೆಗೆ ದೇವಾಲಯದ ಜಾತ್ರೆ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಮೀನ ಮಾಸ 30ಕ್ಕೆ ಕೊಡಿಯೇರಿ ಅಂತ ಇಲ್ಲಿಯ ಹಳೆಯ ಆಡು ಭಾಷೆಯಲ್ಲಿ ಬರುವಂಥದ್ದು. ಆ ಮೀನ ಮಾಸ 30 ಬರುವಂಥದ್ದು ಏಪ್ರಿಲ್ 13ಕ್ಕೆ. ಹಾಗೆ ಆ ಒಂದು ವಾರ ವಾರ್ಷಿಕ ಜಾತ್ರೋತ್ಸವ. ಹಾಗೆ ಮತ್ತೆ ಶಿವರಾತ್ರಿಯ ಸಂದರ್ಭ ಕೂಡ 2 ದಿವಸ ಉತ್ಸವ ಇದೆ. ಶಿವರಾತ್ರಿಯ ದಿವಸ ರಾತ್ರಿ ದೇವರ ಉತ್ಸವ, ಮರು ದಿವಸ ದರ್ಶನ ಬಲಿ ಬಟ್ಟಲು ಕಾಣಿಕೆ ಅಂತ. ಮತ್ತು ತುಲಾಭಾರ ಇಲ್ಲಿಯ ವಿಶೇಷ ಸೇವೆ. ತುಲಾಭಾರ ಸೇವೆಯನ್ನು ಸಂಕಲ್ಪ ಮಾಡಿಕೊಂಡ್ರೆ ಹೀನರಿಗೆ ಸಂತಾನ ಪ್ರಾಪ್ತಿ, ಮತ್ತು ಅನಾರೋಗ್ಯ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಗಂಭೀರವಾಗಿರುವಂತಹ ಸಂದರ್ಭದಲ್ಲಿ ಕೂಡ ತುಲಾಭಾರ ಸೇವೆಯನ್ನು ಸಂಕಲ್ಪ ಮಾಡಿ ಆರೋಗ್ಯವಂತರಾಗಿ ಬಂದವರು ಎಷ್ಟೋ ಜನ ಇದ್ದಾರೆ. ಹಾಗೆ ಇಲ್ಲಿಯ ತುಲಾಭಾರ ಸೇವೆಗೆ ವಿಶೇಷ ಮಹತ್ವ ಉಂಟು. ಹಾಗೆ ತುಲಾಭಾರ ಸೇವೆ ಆಗುವಂಥದ್ದು ಜಾತ್ರೋತ್ಸವದ ಆ 7 ದಿವಸ ಮತ್ತು ಶಿವರಾತ್ರಿಯ 2 ದಿವಸ ಮಾತ್ರ ತುಲಾಭಾರ ಆಗುವಂಥದ್ದು. ದೂರದಿಂದ ಬರುವಂಥವರಿಗೆ ಇಲ್ಲಿ ವಸತಿ ವ್ಯವಸ್ಥೆ ಮಾಡುವುದಾಗಿ ಸಮಿತಿ ಸರಕಾರಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಹಳ್ಳಿ ಭಾಗ ಆದ ಕಾರಣ ಅದರ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ದೂರದಿಂದ ಬಂದವರು ಸುಳ್ಯದಲ್ಲಿ ವಸತಿ ಮಾಡಿಕೊಂಡು ಇಲ್ಲಿಯ ಪೂಜಾ ಸಮಯಕ್ಕೆ ಬರುವಂತಹದ್ದು. ಸುಳ್ಯ ದಕ್ಷಿಣ ಕನ್ನಡದಲ್ಲಿರುವ ಒಂದು ಶಾಂತವಾದ ಪಟ್ಟಣ. ಇದು ಸುಂದರವಾದ ನೈಸರ್ಗಿಕ ಸೊಬಗು, ಕೃಷಿ, ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ. ಬೇರೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿಗೆ ಅಧ್ಯಯನಕ್ಕಾಗಿ ಬರುತ್ತಾರೆ. ಸಂಸ್ಥಾಪಕರಾಗಿದ್ದಂತಹ ದಿವಂಗತ ಶ್ರೀ ಕುರುಂಜಿ ವೆಂಕಟರಮಣ ಗೌಡರವರ ದೂರದೃಷ್ಟಿ ಮತ್ತು ಸೇವಾ ಮನೋಭಾವದಿಂದ ಆರಂಭವಾದ ಕೆವಿಜಿ ಶಿಕ್ಷಣ ಸಂಸ್ಥೆಗಳು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಪ್ರಾಥಮಿಕ ಶಿಕ್ಷಣದಿಂದ ವೈದ್ಯಕೀಯ, ನರ್ಸಿಂಗ್, ಎಂಜಿನಿಯರಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಇತರ ಅನೇಕ ಕ್ಷೇತ್ರಗಳಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವ ಮೂಲಕ ಈ ಕೆವಿಜಿ ಸಂಸ್ಥೆಗಳು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಿವೆ.
ಈ ದೇವಾಲಯವು ಕೇರಳ ಶೈಲಿಯ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಹೊಂದಿದ್ದು, ಮರದ ರಚನೆಗಳು ಮತ್ತು ಟೈಲು ಮಳೆಮನೆಯಂತಹ ಛಾವಣಿ ಇದರ ವಿಶೇಷತೆ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಈ ಸನ್ನಿಧಿಯಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಹಿಂದೂ ಪರ್ವ ದಿವಸಗಳನ್ನು ಆಚರಿಸಲಾಗ್ತದೆ. ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಗರ ಪಂಚಮಿ ಮತ್ತು ಸಿಂಹ ಮಾಸದ ಶನಿವಾರಕ್ಕೆ ಸೋಣ ಶನಿವಾರ ಅಂತ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವಂತಹದ್ದು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಅಷ್ಟೋತ್ತರ ಶತ ನಾಳಿಕೇರ ಗಣಪತಿ ಹೋಮ ಆಗುವಂಥದ್ದು. ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ 9 ದಿವಸ ಕೂಡ ದೇವಿಯ ಆರಾಧನೆ, ಮತ್ತು ದೀಪಾವಳಿಯ ಸಂದರ್ಭದಲ್ಲಿ ಕೂಡ ಇಲ್ಲಿ ವಿಶೇಷವಾಗಿ ಆರಾಧನೆಗಳಿದೆ. ಮತ್ತು ಇಲ್ಲಿ ನಿತ್ಯ 3 ಹೊತ್ತು ದೇವರ ಬಲಿ ಅಂತಿದೆ. ದೇವರ ನಿತ್ಯ ಬಲಿ ಪ್ರಾರಂಭವಾಗುವಂಥದ್ದು ದೀಪಾವಳಿಯ ಸಂದರ್ಭದಲ್ಲಿ. ದೀಪಾವಳಿಯಿಂದ ಪತ್ತನಾಜಿವರೆಗೆ ನಿತ್ಯ 3 ಹೊತ್ತು ದೇವರ ಬಲಿ ಇದೆ. ಹಾಗೆ ಇಲ್ಲಿ ಪ್ರಧಾನವಾಗಿ ವಿಶೇಷತೆ ಧನುರ್ಮಾಸದ 1 ತಿಂಗಳು ಉತ್ಸವದ ರೀತಿಯಲ್ಲಿ ಜನ ಸೇರ್ತಾರೆ. ಹಾಗೆ ಧನು ಸಂಕ್ರಮಣದಿಂದ ಮಕರ ಸಂಕ್ರಮಣವರೆಗಿನ 1 ತಿಂಗಳು ಧನುರ್ಮಾಸ ಅಂತ. ಆ ಸಂದರ್ಭದಲ್ಲಿ ಬ್ರಾಹ್ಮಿ ಕಾಲದಲ್ಲಿ ಅಂದರೆ 3 ಗಂಟೆಗೆ ನಡೆಬಾಗಿಲು ತೆಗೆದು 4 ಗಂಟೆಗೆ ದೇವರಿಗೆ ರುದ್ರಾಭಿಷೇಕ ಆಗಿ 5 ಗಂಟೆಗೆ ಮಹಾಪೂಜೆ. ಸಾಮಾನ್ಯವಾಗಿ ಪ್ರತಿ ದಿವಸ 7ವರೆಗೆ ಪೂಜೆ ಆದರೆ ಈ ಧನುರ್ಮಾಸ ಸಂದರ್ಭದಲ್ಲಿ 5 ಗಂಟೆಗೆ ಮಹಾಪೂಜೆ ಆದ ನಂತರ ಉಪಹಾರ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ಹೋಗುವಂಥದ್ದು. ಹಾಗೆ ಆ 1 ತಿಂಗಳುಗಳ ಕಾಲ ಇಲ್ಲಿ ನಿತ್ಯ ಆ ಬ್ರಾಹ್ಮಿ ಮುಹೂರ್ತದ ಧನುಪೂಜೆಗೆ 100 ಭಕ್ತಾದಿಗಳು ಬಂದು ದೇವರ ಸೇವೆಯನ್ನು ಮಾಡ್ತಾರೆ. ಹಾಗೆ ಧನುರ್ಮಾಸದ ಕೊನೆಯ ದಿವಸ ಮಕರ ಸಂಕ್ರಮಣ ಇಲ್ಲಿ ಅದ್ಧೂರಿಯಾಗಿ ಆಚರಿಸಲ್ಪಡ್ತದೆ. ಆ ದಿವಸ ಬೆಳಿಗ್ಗೆ ಗಣಪತಿ ಹೋಮ ಆದ ನಂತರ ಇಲ್ಲಿಯ ಮೂಲಸ್ಥಾನ ದೇವರಗುಂಡಿ ಜಲಪಾತ. ಅಲ್ಲಿಂದ 1 ವರ್ಷದಲ್ಲಿ 13 ಸಲ ತೀರ್ಥ ತರಲಿಕ್ಕಿದೆ. ಮಕರ ಸಂಕ್ರಮಣ, ಧನು ಸಂಕ್ರಮಣ ಮತ್ತು ಜಾತ್ರೋತ್ಸವದ 1 ವಾರ, ಶಿವರಾತ್ರಿಯ ಸಂದರ್ಭ, ಪ್ರತಿಷ್ಠಾ ದಿವಸ ಇತ್ಯಾದಿ ಸಂದರ್ಭದಲ್ಲಿ ತೀರ್ಥ ತರಲಿಕ್ಕಿದೆ. ಹಾಗೆ ಮಕರ ಸಂಕ್ರಮಣ ದಿವಸ ಕೂಡ ದೇವರಗುಂಡಿಯಿಂದ ತೀರ್ಥವನ್ನು ತಂದು ನಂತರ ಶತರುದ್ರಾಭಿಷೇಕ ಮತ್ತು 1000 ಕೊಡ ಅಭಿಷೇಕ, ಸಿಯಾಳ ಅಭಿಷೇಕ ಮತ್ತು ಸಾಯಂಕಾಲ ರಂಗಪೂಜೆ ಸೇವೆಗಳಿದೆ. ಹಾಗೆ ಧನುರ್ಮಾಸದ ಮೊದಲನೇ ದಿನ ಧನು ಸಂಕ್ರಮಣ. ಆ ಸಂದರ್ಭದಲ್ಲಿ 1 ದಿವಸ ನಿರಂತರ ಭಜನಾ ಸೇವೆ ಮತ್ತು ಭಜನಾ ರಂಗಪೂಜೆ ಆ ಸಂದರ್ಭದಲ್ಲಿ ಆಗ್ತದೆ. ಹಾಗೆ ಆ 1 ತಿಂಗಳು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬಂದು ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತೊಡಿಕಾನದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಸಮೀಪದ ವಿಮಾನ ನಿಲ್ದಾಣವೆಂದರೆ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಬಜ್ಪೆಯಲ್ಲಿದ್ದು ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಪರ್ಯಾಯವಾಗಿ ಕಣ್ಣೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬಳಕೆಗೆ ಲಭ್ಯವಿದ್ದು ಇದು ಸುಮಾರು 129 ಕಿಲೋಮೀಟರ್ ದೂರದಲ್ಲಿದ್ದು ರಸ್ತೆ ಮಾರ್ಗದಲ್ಲಿ 4 ಗಂಟೆಗಳ ಪ್ರಯಾಣವಾಗುತ್ತದೆ. ಹತ್ತಿರದ ರೈಲು ನಿಲ್ದಾಣವೆಂದರೆ ಪುತ್ತೂರು. ಇನ್ನೊಂದು ಸಣ್ಣದಾದರೂ ಸುಂದರವಾದ ರೈಲು ನಿಲ್ದಾಣ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ. ಇದು ಪ್ರಮುಖ ನಗರಗಳಿಗೆ ಸಂಪರ್ಕ ಹೊಂದಿದೆ. ಇತರೆ ಸಾರಿಗೆ ವ್ಯವಸ್ಥೆಗಳಾಗಿ ಸರ್ಕಾರಿ ಬಸ್ಗಳು ಸುಳ್ಯದವರೆಗೆ ಲಭ್ಯವಿದೆ. ಅಲ್ಲಿಂದ ತೊಡಿಕಾನಕ್ಕೆ ಖಾಸಗಿ ಬಸ್ಗಳು ನಿಯಮಿತವಾಗಿ ಸಂಚರಿಸುತ್ತವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದ್ವಾರ ಇದೆ. ಆ ದ್ವಾರದ ಮೂಲಕವಾಗಿ 6 ಕಿಲೋಮೀಟರ್ ಇಲ್ಲಿಗೆ ಬಂದರೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ದಿವ್ಯ ಸನ್ನಿಧಿಗೆ ಬರಬಹುದು. ತೊಡಿಕಾನ ಕ್ಷೇತ್ರಕ್ಕೆ ಮತ್ತು ಕೊಡಗಿಗೆ ವಿಶೇಷವಾದಂತಹ ಸಂಬಂಧ ಇದೆ. ಹಾಗೆ ಕೊಡಗಿನ ರಾಜರು ಅವರ ಆಡಳಿತದಲ್ಲಿ ದೇವಸ್ಥಾನ ಅಭಿವೃದ್ಧಿಯನ್ನು ಕಂಡಿತ್ತು ಅಂತ ಹಿರಿಯರು ಹೇಳುತ್ತಾರೆ. ಹಾಗೆ ಕೊಡಗಿನ ಲಿಂಗರಾಜ ಸಂತಾನ ಪ್ರಾಪ್ತಿಗೆ ಮತ್ತು ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡಿದ, ಸುವರ್ಣದಿಂದ ತುಲಾಭಾರ ಸೇವೆಯನ್ನು ಮಾಡಿದ ಅಂತ ಹೇಳುವಂಥದ್ದು ಪ್ರತೀತಿ. ಹಾಗೆ ಕೊಡಗಿನ ರಾಜರು ಕೊಟ್ಟಂತಹ ಕೆಲವು ಆಭರಣಗಳೆಲ್ಲ ಕ್ಷೇತ್ರದ ದೇವರಿಗೆ ಸಮರ್ಪಣೆಯಾಗಿರುವಂತಹದ್ದು. ತೊಡಿಕಾನ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಧಾನವಾಗಿ ಗುಂಡಿಗೆದ್ದೆ ಭೀಮಭಟ್ ಮತ್ತು ಉಳುವಾರು ಮಹಾಬಲಗೌಡರು ಅವರಿಂದ ಮೊದಲುಗೊಂಡು ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿಗಳು 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗುವಂಥದ್ದು. ಬೇರೆ ಬೇರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಊರಿನ ಮಹನೀಯರು, ಹಾಗೆ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂತಹ ಈ ಕ್ಷೇತ್ರದ ಭಕ್ತರು ಯಾರಿದ್ದಾರೆ ಎಲ್ಲರೂ ಸೇರಿಕೊಂಡು ಇಲ್ಲಿಯ ಅಭಿವೃದ್ಧಿಗೆ ವಿಶೇಷವಾಗಿ ಶ್ರಮಿಸಿದ್ದಾರೆ. ಹಾಗೆ 2017ರಲ್ಲಿ ಇಲ್ಲಿಯ ಬ್ರಹ್ಮಕಲಶ ಇತ್ತೀಚೆಗೆ ಆದಂಥದ್ದು. ಹಾಗೆ ಆ ಬ್ರಹ್ಮಕಲಶದ ಸಂದರ್ಭ ಸುಳ್ಯ ಸೀಮೆಯ ಹೆಚ್ಚಿನವರು ಬಂದು ಶ್ರಮದಾನ ಇರ್ಬೋದು, ಹಾಗೆ ಇಲ್ಲಿಗೆ ಧನ ಸಮರ್ಪಣೆ ಮಾಡೋದ್ರ ಮೂಲಕ ಇರ್ಬೋದು, ಹಾಗೆ ಕ್ಷೇತ್ರದ
ಅಭಿವೃದ್ಧಿಗೆ ಪೂರಕವಾಗಿ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡಿರ್ತಾರೆ. ತೊಡಿಕಾನ ಶ್ರೀ ಕ್ಷೇತ್ರದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿರುವಂಥದ್ದು. ಪ್ರಧಾನವಾಗಿ ಭೋಜನ ಶಾಲೆ ಪ್ರಧಾನ ಅವಶ್ಯಕತೆಗಳಲ್ಲೊಂದು. ಹಾಗೆ ಭೋಜನ ಶಾಲೆಗೆ ಆಗುವಂತಹ ಕೆಲಸಗಳಿಗೆ ಭಕ್ತಾದಿಗಳ ಸಮರ್ಪಣೆಯ ಪ್ರಧಾನವಾದಂತಹ ಅವಕಾಶಗಳಿರುತ್ತದೆ. ಹಾಗೆ ಇನ್ನು ವಿಶೇಷವಾಗಿ ಮಹಾವಿಷ್ಣುವಿನ ದೇವಸ್ಥಾನ ಇಲ್ಲಿಯ ಪ್ರಶ್ನಾಚಿಂತನೆಯಲ್ಲಿ ಕಂಡಂತಹದ್ದು. ಹಾಗೆ ಮಹಾವಿಷ್ಣುವಿಗೆ ಪ್ರತ್ಯೇಕ ದೇವಸ್ಥಾನ ಆಗಬೇಕು ಅಂತ ಹೇಳುವಂಥದ್ದು ಪ್ರಶ್ನಾಚಿಂತನೆಯಲ್ಲಿ ದೈವಜ್ಞರು ಸೂಚಿಸಿ, ಹಾಗೆ ಆ ಸಂದರ್ಭದಲ್ಲಿ ಅದನ್ನು ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡು ಜಾಗ ಕೂಡ ನಿಗದಿ ಮಾಡಲಾಗಿದೆ. ಹಾಗೆ ಇನ್ನು ಮಹಾವಿಷ್ಣುವಿನ ದೇವಸ್ಥಾನ ಕೂಡ ಆಗಲಿಕ್ಕಿದೆ. ಆದ ಕಾರಣ ಭೋಜನ ಶಾಲೆ, ಮಹಾವಿಷ್ಣುವಿನ ದೇವಸ್ಥಾನ ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತ್ತು ಇನ್ನೂ ವಿಶೇಷವಾಗಿ ಇಲ್ಲಿಯ ಸಮಿತಿಯವರು ಮತ್ತು ಇಲ್ಲಿಯ ಊರಿನವರು ಸಂಕಲ್ಪ ಮಾಡಿಕೊಂಡ ಪ್ರಕಾರವಾಗಿ ವಸತಿ ಗೃಹ ಕೂಡ ಆಗಬೇಕು, ದೂರದಿಂದ ಬಂದವರಿಗೆ ವಸತಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥದ್ದು. ಅದಕ್ಕೆಲ್ಲ ಆರ್ಥಿಕವಾದ ಕೆಲವೊಂದು ಸಮಸ್ಯೆಗಳಿರುವ ಕಾರಣ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡಬೇಕಾಗಿ ವಿನಂತಿ. ಪವಿತ್ರವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಕಾವೇರಿ ನದಿಯ ಉಗಮ ಸ್ಥಳವಾದ ತಲಕಾವೇರಿ, ಮಂಜಿನ ನಗರಿ ಎಂದು ಪ್ರಸಿದ್ಧವಾದ ಪ್ರವಾಸಿ ತಾಣ ಕೊಡಗು ಅಂದರೆ ಕೂರ್ಗ್ ಸ್ಥಳಗಳ ನಡುವೆ ತೊಡಿಕಾನದ ಪುಣ್ಯಕ್ಷೇತ್ರ ನೆಲೆಸಿದೆ. ಈ ದೇವಸ್ಥಾನಕ್ಕೆ ಯಾರೇ ಒಮ್ಮೆ ಬಂದರೂ ಮತ್ತೆ ಮತ್ತೆ ಕರೆಯುವ ಮತ್ತು ಮನಸ್ಸಿಗೆ ಶಾಂತತೆ ನೀಡುವ ತಾಣ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ನೈಸರ್ಗಿಕವಾಗಿ ಅತಿ ಖುಷಿಯನ್ನು ಕೊಡುವಂತಹದ್ದು. ಹಾಗೆ ಹಸಿರು ಕಾನನಗಳ ಮಧ್ಯೆ ಜುಳು ಜುಳು ಹರಿಯುವ ನದಿಯ ತಟದಲ್ಲಿರುವಂತಹದ್ದು. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಧ್ಯಾನವನ್ನು ಮಾಡಿದ್ದಾದರೆ ಮನಸ್ಸಿಗೆ ಸಂಪೂರ್ಣವಾದಂತಹ ಒಂದು ಶಾಂತಿಯನ್ನು, ಸಂತುಷ್ಟವನ್ನು ಕೊಡುವಂಥದ್ದು. ಈ ಕ್ಷೇತ್ರ ಧ್ಯಾನಕ್ಕೆ ಹೆಚ್ಚಿನವಾದಂತಹ ಪ್ರಾಶಸ್ತ್ಯವನ್ನು ಹೊಂದಿದೆ. ಇದು ಪ್ರವಾಸಿ ತಾಣವಲ್ಲ, ಆದರೆ ಇದು ಪುಣ್ಯಕ್ಷೇತ್ರ. ಇಲ್ಲಿ ಪ್ರವಾಸಕ್ಕೆ ಬರುವುದಕ್ಕಿಂತ ಹೆಚ್ಚಾಗಿ ಪುಣ್ಯಕ್ಷೇತ್ರವೆಂದ ನಂಬಿಕೆಯಿಂದ ಬಂದು ಇಲ್ಲಿ ಧ್ಯಾನವನ್ನು, ಪೂಜೆಯನ್ನು ಮಾಡಿದ್ದಾದರೆ ಮನಸ್ಸಿಗೆ ಬಹಳ ಸಂತುಷ್ಟವನ್ನು ಕೊಡುವಂತಹ ಜಾಗ. ಹಾಗೆ ಇಷ್ಟಾರ್ಥವನ್ನು ಅನುಗ್ರಹಿಸುವ ಮಲ್ಲಿಕಾರ್ಜುನ ದೇವರ ಆಶೀರ್ವಾದವನ್ನು ಪಡೆಯಲು ಹೆಚ್ಚಿನ ಭಕ್ತಾದಿಗಳು, ಪ್ರಕೃತಿ ಪ್ರಿಯರು, ದೇವರ ಭಕ್ತರು ಈ ಸನ್ನಿಧಿಗೆ ಬಂದು ದೇವರನ್ನು ಪ್ರಾರ್ಥಿಸಿ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಲ್ಲರೂ ಬನ್ನಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವು ಐತಿಹಾಸಿಕ 13ನೇ ಶತಮಾನದ ಶಿವಾಲಯವಾಗಿದೆ. ಈ ದೇವಸ್ಥಾನವು ಶಾಂತ ವಾತಾವರಣ ಮತ್ತು ಪೌರಾಣಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ. ಶತಮಾನಗಳಿಂದ ಭಕ್ತರ ನಂಬಿಕೆಯನ್ನು ಹೊತ್ತಿರುವ ಈ ಕ್ಷೇತ್ರ ಕೇವಲ ಒಂದು ದೇವಸ್ಥಾನವಲ್ಲ, ಒಂದು ಆತ್ಮೀಯ ಅನುಭವ. ಇಲ್ಲಿ ಸಂಪ್ರದಾಯ ಜೀವಂತವಾಗಿದೆ, ಪ್ರಾರ್ಥನೆಗಳು ಕಾಲದ ಮೂಲಕ ಪ್ರತಿಧ್ವನಿಸುತ್ತಿವೆ, ಭಕ್ತಿ ಬದುಕಿನ ಮಾರ್ಗವಾಗಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.